ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇವತ್ತು ನಾವು ಜನವರಿ 3ನೇ ತಾರೀಕು ಶನಿವಾರದ ದಿನ ಭವಿಷ್ಯ ನೋಡೋಣ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ನೋಡೋಣ. ಮೊದಲನೇದಾಗಿ ಮೇಷರಾಶಿ. ಉದ್ಯೋಗದಲ್ಲಿ ನಿಶಾಶಕ್ತಿ. ಕೆಲಸದ ಸ್ಥಳದಲ್ಲಿ ಇಂದು ಹೆಚ್ಚಿನ ಜವಾಬ್ದಾರಿಗಳು ಬರಬಹುದು. ಗಡಿಬಿಡಿ ಮಾಡದೆ ಕೆಲಸ ಪೂರೈಸಿ. ನಿಮ್ಮ ತಾಳ್ಮೆ ಇಂದು ನಿಮಗೆ ಮೇಲಧಿಕಾರಿ ಮುಂದೆ ಗೌರವ ತರಿಸಲಿದೆ. ಮುಂದಿನ ರಾಶಿ ವೃಷಭ ರಾಶಿ. ಆರ್ಥಿಕ ವ್ಯವಹಾರದಲ್ಲಿ ಇಂದು ಅತಿ ಜಾಗೃತೆ ಇರಲಿ. ಹಳೆಯ ಸಾಲಗಳನ್ನು ತೀರಿಸಲು ಯೋಜನೆ ರೂಪಿಸಿ. ಹಿರಿಯರ ಸಲಹೆ ಇಂದು ಮಾರ್ಗದರ್ಶನವಾಗಲಿದೆ. ಮುಂದಿನ ರಾಶಿ ಮಿಥುನ. ಇಂದು ನಿಮ್ಮ ಆಲೋಚನೆಗಳು ಗಂಭೀರವಾಗಿರುವಂತೆಯೇ ಸಂಶೋಧನೆ ಅಥವಾ ಗುಡ್ಡ ವಿಷಯಗಳಲ್ಲಿ ಅಧ್ಯಯನದಲ್ಲಿ ಆಸಕ್ತಿ ಹೆಚ್ಚಾಗಲಿದೆ. ಆರೋಗ್ಯದ ಬಗ್ಗೆ ಕಿರು ಕಾಳಜಿ ಇರಲಿ. ಮುಂದಿನ ರಾಶಿ ಕಟಕ ರಾಶಿ. ಬಾಂಧವ್ಯದ ಪರಿಶೀಲನೆ. ವಿವಾಹದ ಜೀವನದಲ್ಲಿ ಅಥವಾ ಪಾಲುದಾರಿಕೆಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದಾರೆ. ತಾಳ್ಮೆಯಿಂದ ವರ್ತಿಸಿ. ಈ ಥರ ಮಾತಿಗೆ ಬೇಗ ಪ್ರತಿಕ್ರಿಯೆ ಮಾಡಬೇಡಿ. ಮುಂದಿನ ರಾಶಿ ಸಿಂಹರಾಶಿ. ಶಿಸ್ತಿನ ಜಯ. ದಿನನಿತ್ಯ ಕೆಲಸಗಳಲ್ಲಿ ಶಿಸ್ತು ಅಳವಡಿಸಿಕೊಳ್ಳಿ. ಶತ್ರುಗಳನ್ನು ನಿಮ್ಮ ಎದುರಿಸಲು ಹಿಂಜರಿಯುತ್ತಾರೆ. ದೈಹಿಕ ಶ್ರಮದ ಕೆಲಸದಲ್ಲಿ ಯಶಸ್ಸು ಸಿಗಲಿದೆ. ಮುಂದಿನ ರಾಶಿ ಕನ್ಯಾ ರಾಶಿ. ಪ್ರಗತಿ. ಮುಂದಿನ ವಾರದ ಕೆಲಸಗಳನ್ನು ಹಿಂದೆ ಪಟ್ಟಿ ಮಾಡಿ. ಮಕ್ಕಳ ಭವಿಷ್ಯದ ಬಗ್ಗೆ ಗಂಭೀರವಾಗಿ ಯೋಚಿಸುವಿರಿ. ನಿಮ್ಮ ಏಕಾಂಗಿ ಇಂದು ತುಂಬ ಚೆನ್ನಾಗಿರುತ್ತದೆ. ಮುಂದಿನ ರಾಶಿ ತುಲಾ. ಮನೆಯ ಶ್ರೇಯಸ್ಸು. ಮನೆ ಸಂಬಂಧಿಸಿದ ಹಳೆಯ ಸಮಸ್ಯೆಗಳನ್ನು ಬಗೆಹರಿಸಲು ಇಂದು ಪ್ರಯತ್ನಿಸಿ. ಆಸ್ತಿ ಅಥವಾ ಭೂಮಿ ವ್ಯಾಪಾರಗಳಲ್ಲಿ ನಿಧಾನವಾಗಿ ಅಂದರೆ ಸ್ಥಿರತೆಯಾಗಿ ಪ್ರಗತಿ ಇರಲಿದೆ. ಮುಂದಿನ ರಾಶಿ ವೃಷಭ ರಾಶಿ. ಧೈರ್ಯದ ಮಾತು. ಸಣ್ಣ ಪ್ರವಾಸವು ಅನಿವಾರ್ಯವಾಗಬಹುದು, ಆದರೆ ಅದು ಪ್ರಯೋಜನಕಾರಿ. ನಿಮ್ಮ ನಿರ್ಧಾರಗಳನ್ನು ಇಂದು ವಾಸ್ತವಿಕವಾಗಿ ಹತ್ತಿರವಾಗುತ್ತೀರಾ. ಒಡ ಹುಟ್ಟಿದವರಿಗೆ ಸಹಾಯ ಸಿಗಲಿದೆ. ಮುಂದಿನ ರಾಶಿ ಧನಸ್ಸು. ಉಳಿತಾಯದ ಕಡೆ ಗಮನ. ಅನಗತ್ಯ ಖರ್ಚುಗಳನ್ನು ಕಡಿವಾಣ ಹಾಕಿ. ಕುಟುಂಬದ ಭದ್ರತೆಯ ಬಗ್ಗೆ ಚರ್ಚೆ ನಡೆಯುವರೆ. ನಿಮ್ಮ ಮಾತುಗಳು ಇಂದು ಪ್ರಭುತ್ವ ಕೊಡುತ್ತದೆ. ಮುಂದಿನ ರಾಶಿ ಮಕರ. ದೃಢ ಸಂಕಲ್ಪ. ಇಂದು ನೀವು ಹೆಚ್ಚು ಗಂಭೀರ ಕೆಲಸಗಳಲ್ಲಿ ತೊಡಗುವಿರಿ. ನಿಮ್ಮ ರಾಶಿಯವರಿಗೆ ಇಂದು ಅತ್ಯಂತ ಅನುಕೂಲಕರ ದಿನ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಭವಿಷ್ಯದಲ್ಲಿ ಖಂಡಿತ ಸಿಗಲಿದೆ. ಮುಂದಿನ ರಾಶಿ ಕುಂಭ. ವಿಶ್ರಾಂತಿ ಮತ್ತು ದಾನ. ಮನಸ್ಸಿನ ಗೊಂದಲಗಳನ್ನು ದೂರ ಮಾಡಿ. ಇಂದು ದಾನ ಧರ್ಮ ಮಾಡುವುದ ಶಾಂತಿ ಸಿಗಲಿದೆ. ಖರ್ಚುಗಳ ಮೇಲೆ ಹಿಡಿತವಿರಲಿ. ಏಕಾಂಗಿಯಲ್ಲಿ ಕಾಲ ಕಳೆಯಲು ಬಯಸುವಿರಿ. ಮುಂದಿನ ರಾಶಿ ಮೀನ. ಸಾಮಾಜಿಕ ಮನ್ನಣೆ. ಹಳೆಯ ಸ್ನೇಹಿತರೊಂದಿಗೆ ಅಥವಾ ಹಿರಿಯರೊಂದಿಗೆ ಇಂದು ನಿಮಗೆ ಸಹಾಯ ಸಿಗಲಿದೆ. ದೀರ್ಘಕಾಲದ ಗುರಿಗಳನ್ನು ತಲುಪಲು ಇಂದು ಸರಿಯಾದ ಮಾರ್ಗ ಗೋಚರಿಸಲಿದೆ.